ಪೇಪರ್ ಪೇಪರ್ನ ಕೊಂಡು ನಾವು ನೀವು ಕಂಡಿರಿ ಅಲ್ಲ ನೀವು ಕಂಡಿರಿ ಅಲ್ಲ ನೀವು ಕೇಳ್ತಿರಲ್ಲ ನೀವು ಕಂಡಿರಿ ನೀವು ಕೇಳಿದ ಕ್ವಶನ್ ನಾವು ಕೇಳಿದಲ್ಲ ಅಲ್ಲ ಹೌದು ನಾನು ಹೇಳ್ತೇನೆ ಅಂತ ಪವರ್ ನನ್ನ ಹತ್ರ ಉಂಟು ನಾನು ಕೇಳ್ತೇನೆ ನೀವು ಹೋರಾಟ ಮಾಡೋರಿಂದ ಕೇಳೋದು ನಿಮ್ಗೆ ಅಗತ್ಯ ಹೊಡಿ ಅಲ್ಲ ನಿಮ್ಗೆ ಅಗತ್ಯ ಇಲ್ಲ ಬಿಡಿ ಬೇಡ ಬಿಡಿ ಸಾಕಷ್ಟು ಬೇಜಾರಿನಲ್ಲಿದ್ದಾರೆ, ನೊಂದಿದ್ದಾರೆ. ಯಾಕಂದ್ರೆ ಈಗ ಸೌಜನ್ಯ ಸತ್ತು 13 ವರ್ಷಗಳೇ ಕಳೆದಿದೆ. ಇವತ್ತು 9ನೇ ತಾರೀಕು ಸೌಜನ್ಯನನ್ನ ಕಳೆದುಕೊಂಡ ದಿವಸ. ಎಲ್ಲ ಹೆಂಗಸರಿಂದ ಹಿಡಿದು ಗಂಡಸರವರೆಗೂ ತಮ್ಮ ಮನೆಯ ಮಗಳನ್ನ ಕಳೆದುಕೊಂಡಿದ್ದಾರೆ. ತಮ್ಮ ಮನೆಯ ಮಗಳಿಗೆ ಈ ರೀತಿ ಆಗಿದೆ ಅನ್ನುವ ಒಂದು ನೋವಿನಲ್ಲಿದ್ದಾರೆ, ಆಕ್ರೋಶದಲ್ಲಿದ್ದಾರೆ. ಸೌಜನ್ಯ ಸತ್ತು ಇವತ್ತಿಗೆ 13ನೇ ವರ್ಷ. ಈಗ ನೀವು ದೇವಸ್ಥಾನದಲ್ಲಿ ಮಂಗಳಾರತಿ ಕಾರ್ಯಕ್ರಮವನ್ನು ಇಟ್ಕೊಂಡು ಇಷ್ಟು ಜನ ಹೋರಾಟಗಾರ ಸೇರಿದ್ರಿ. ಯಾವ ಕಾರಣಕ್ಕೆ ನಿಮ್ಮ ಪ್ರಾರ್ಥನೆ ಅಂತ? ನಾವು ಸೌಜನ್ಯಳಿಗೆ 13 ವರ್ಷ ಆದರೂ ಕೂಡ ನ್ಯಾಯ ಸಿಕ್ಕಿಲ್ಲ. ಸರ್ಕಾರ ಅವರ ಮರುತನಿಖೆಗೆ ಮೀನಮೇಷ ಎಣಿಸ್ತಿದೆ. ಕೋರ್ಟಿಗೆ ಹಾಕಿದ್ರೆ ಅಲ್ಲೂ ಕೂಡ ನಮ್ಮ ಅಹವಾಲುಗಳನ್ನು ತಿರಸ್ಕರಿಸಿದ್ದಾರೆ ಮಾನ್ಯ ಹೈಕೋರ್ಟಲ್ಲಿ ಕೂಡ. ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದಿದ್ರೆ ಇಷ್ಟೊತ್ತಿಗೆ ಸೌಜನ್ಯಳಿಗೆ ನ್ಯಾಯ ಸಿಗ್ತಿತ್ತು. ಹಾಗಾಗಿ ಇವತ್ತು ನಾವು ರಾಜ್ಯದ ಎಲ್ಲ ಭಾಗದ ದೇವಾಲಯಗಳಲ್ಲಿ ಸೌಜನ್ಯಳ ನ್ಯಾಯಕ್ಕಾಗಿ ಮತ್ತೆ ಸರ್ಕಾರ ಇದನ್ನ ಮರುತನಿಖೆ ಮಾಡಬೇಕಂತ ಒಂದು ಪೂಜೆಗಳನ್ನು ಸಲ್ಲಿಸಿದ್ದೇವೆ. ಯಾಕಂತ ಹೇಳಿದ್ರೆ ಈ ಜಿಲ್ಲಾ ಕೇಂದ್ರಗಳಲ್ಲಿ ಪೂಜೆ ಸಲ್ಲಿಸಿ ಜಿಲ್ಲಾ ಕೇಂದ್ರದ AC ಅವ್ರ ಮುಖಾಂತರ SP ಅವ್ರ ಮುಖಾಂತರ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಿದ್ದೇವೆ. ಏನು ಅಲ್ಲಿ ನೀವು ಪ್ರಾರ್ಥನೆಯನ್ನ ಸಲ್ಲಿಸಿ ಹೊರಗೆ ಬಂದು ಇನ್ನು ನೀವು ಅಲ್ಲಿ ಮಾತಾಡ್ತಾ ಇದ್ರೆ ಆಗ ಒಂದು ಅಹಿತಕರ ಘಟನೆ ನಡೀತು. ಏನಾಯ್ತು ಅಲ್ಲಿ ಅಂತ ವಿವರಣೆ ಕೊಡಬಹುದಾ? ಅಲ್ಲ, ಅಲ್ಲಿ ಏನಿಲ್ಲ. ಅಲ್ಲಿ ಯಾರೋ ಒಬ್ರು ಭಟ್ರು ಬಂದಿದ್ರು, ದಯಾನಂದ್ ಅಂತ. ನಾವಲ್ಲಿ ಪೂಜೆ ಮಾಡಿ ಹೊರಗಡೆ ಬಂದಿರುವ ಸಂದರ್ಭದಲ್ಲಿ ಅಲ್ಲಿ ಸೌಜನ್ಯಳ ತಾಯಿ ಬಗ್ಗೆ ತುಂಬಾ ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇದ್ರು. ಆ ಕಾರಣಕ್ಕಾಗಿ ಅವ್ರನ್ನ ವಿಚಾರಿಸಿದಾಗ ಇಲ್ಲ ತಪ್ಪಾಯ್ತು ನನ್ಗೆ ಗೊತ್ತಿಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ದೇವರ ಎದುರು ಕ್ಷಮೆ ಕೂಡ ಕೇಳಿದ್ದಾರೆ ತಪ್ಪಾಗಿದೆ ಅನ್ನೋದ್ರ ಬಗ್ಗೆ. ಸುಧೀರ್ ಅವರ ಆ ಘಟನೆ, ಈಗ ಅಲ್ಲಿ ಏನ್ ನಡೀತು ಘಟನೆ, ಆ ಘಟನೆಯಲ್ಲಿ ನೀವು ಅಲ್ಲಿ ಅವ್ರನ್ನ ಇದ್ ಮಾಡ್ಲಿಕ್ಕೆ ನೋಡ್ತಾ ಇದ್ರಿ, ಏನು ಅಲ್ಲಿ ಏನಾಯ್ತು ಅಂತ? ಈಗ ಅಷ್ಟು ಆಕ್ರೋಶಕ್ಕೆ ಆ ಕಾರಣವಾದ ವಿಷಯ ಏನು ಅಂತ? ಇಲ್ಲ, ನಾವು ಮೊದ್ಲಿಂದು ಸೌಜನ್ಯ ಪರವಾಗಿ ಹೋರಾಟ ಮಾಡ್ಕೊಂಡು ಬರ್ತಿರೋದು. ನಾವು ಸೌಜನ್ಯ ಆಗ್ಲಿ ಅವರ ಮನೆಯವರಿಗೆ ಆದ್ರೂ ಬೈದ್ರೆ ಅದು ನಮ್ಮ ಮನೆಯವರಿಗೆ ಬೈದುದು. ಯಾಕಂದ್ರೆ ನಾವು ನಮ್ಮ ಸೌಜನ್ಯ ಅಂದ್ರೆ ನಮ್ಮ ಮನೆ ಮಗಳು ಎನ್ನುವಂತಹ ದೃಷ್ಟಿಯಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಅದರಿಂದ ಸೌಜನ್ಯಗಾಗ್ಲಿ ಅವರ ತಾಯಿಗಾಗ್ಲಿ ಸೌಜನ್ಯ ಪರ ಹೋರಾಟಗಾರರಿಗಾಗ್ಲಿ ಯಾರಾದ್ರೂ ನಿಂದಿಸಿದ್ರೆ ಅದು ನಮ್ಗೆ ನಿಂದನೆ ಮಾಡಿದಾಗ ಆಗ್ತದೆ. ಅದಕ್ಕೆ ಹಿರಿಯರಾದ ಕಾರಣ ಅವ್ರ ಹತ್ರ ಒಂದು ಕ್ಷಮೆ ಕೇಳಿದ್ದೇವೆ. ಅವರು ದೇವರ ಎದುರು ಬಂದು ಕ್ಷಮೆ ಕೇಳಿ ಹೋಗಿದ್ದಾರೆ. ಅಂದ್ರೆ ಬೈದಿದ್ರು ಅಂದ್ರೆ ಯಾವ ರೀತಿ ಕೆಟ್ಟ ಶಬ್ದವನ್ನು? ಅದನ್ನ ಏನಂದ್ರೆ ಬಿಡಿ, ಕೆಲವರ ಮನಸ್ಥಿತಿಗಳು ಅವರಿಗೆ ಏಜ್ ಆಗಿದೆ, ಅವರ ಮನಸ್ಥಿತಿ ಸರಿಯಾಗಿ ಮಾತಾಡ್ತಿದ್ದಾರೆ. ನಾವು ಅದನ್ನೆಲ್ಲ ಉಲ್ಲೇಖ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅವರಿಗೆ ಅರಿವಾಗಿದೆ, ಅವರಿಗೆ ತಪ್ಪಿನ ಅರಿವಾಗಿದೆ. ಯಾಕಂದ್ರೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ ಇಲ್ಲ. ಹಾಗಾಗಿ ನನ್ನ ತಪ್ಪಾಗಿದೆ, ನಾನು ಮಾತಾಡಬಾರ್ದಾಗಿತ್ತು, ಏನು ನಾನು ಇದ್ರ ಉದ್ಯೋಗದಲ್ಲಿ ಮಾತಾಡಿದೆ ಅನ್ನುವಂತ ದೇವರೆದ್ದು ಕ್ಷಮೆ ಕೇಳಿದಾಗ ಹಿರಿಯರಾಗಿ ನಾವು ಅದನ್ನು ಬಿಟ್ಟಿದ್ದೇವೆ. ಖಾಲಿ ಮಾತಿನ ಚಕಮಕಿ ಅಷ್ಟೇ, ಮತ್ತೇನಿಲ್ಲ. ಮಾತಾಡಿದ್ದೇವೆ, ಅವ್ರೇನೋ ಒಂದು ತಪ್ಪಾಗಿದೆ ಅಂತ ಹೇಳಿದ್ದಾರೆ, ಅವ್ರು ಗೊತ್ತಿಲ್ಲದೆ ಮಾತಾಡಿದ್ದೇನೆ, ನಂಗೆ ಕ್ಷಮೆ ಕೊಡಿ ಅಂತ ಹೇಳಿದ್ರು. ನಾವು ಇನ್ನು ಹಿರಿಯರೆಲ್ಲ ಮಾತಾಡಿದಾಗ ಇನ್ನೇನ್ ಮಾಡುದು, ದೇವರಿದ್ದು ಕ್ಷಮೆ ಕೇಳಿದಾಗ ನಾವು ಅದನ್ನ ಬಿಟ್ಬಿಟ್ಟು. ಅಂದ್ರೆ ಈಗ ನಿಮ್ಮ ಪ್ರತಿಭಟನೆಗೆ ಏನಾದ್ರು ತೊಂದರೆ ಮಾಡೋ ರೀತಿಯಲ್ಲಿ ಬೇರೆ ಏನಾದ್ರು ಇರ್ಬೋದು ಅವರ ಮನಸ್ಸು. ಯಾಕೆಂದ್ರೆ ನಮ್ಮ ಹೋರಾಟದಲ್ಲಿ ಎಲ್ಲಾ ಕಡೆನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ವಿಘ್ನ ಮಾಡ್ಲಿಕ್ಕೆ ಎದುರುಗಡೆಯವರು ಬರ್ತಾ ಇರ್ತಾರೆ. ಒಂದು ಕೋರ್ಟ್ ಮುಖಾಂತರ ಹೋಗ್ತಾರೆ, ಇಲ್ಲ ಬೇರೆ ಯಾರನ್ನಾದ್ರೂ ಕಳಿಸಿ ಅಲ್ಲಿ ಕಳಕ್ ಮಾಡೋದಂತಾರಲ್ಲ, ಆ ರೀತಿಯಾದ ಪ್ರಯತ್ನ ಮಾಡ್ತಾರೆ. ನಾವು ಅದಕ್ಕೆ ದೇವ್ರ ಮೇಲೆ ಭಾರ ಹಾಕಿ ಬಿಟ್ಬಿಟ್ಟಿದ್ದೀವಿ. ಈ ಹಿಂದೆಯೂ ಸಹ ಕೆಲವಾರು ಮಾಧ್ಯಮಗಳನ್ನ ತಂದು ಎದುರು ಬಿಟ್ಟು ನಿಮ್ಮ ಮಾಧ್ಯಮದವರು ನಿಮ್ಮನ್ನು ಇದ್ ಮಾಡ್ಬೇಕು, ಇಂಟರ್ವ್ಯೂ ಮಾಡ್ಬೇಕು, ಆದ್ರೆ ಅವರೇ ಬಂದು ನಿಮ್ಮ ಹತ್ರ ಜಗಳ ಮಾಡಿದ್ದು, ಹಾಸ್ಪಿಟ್ಲಿಗೆ ಸೇರಿದ್ದು ಅಂತ ಘಟನೆಗಳೆಲ್ಲ ಸಾಕಷ್ಟು. ಅಲ್ಲ, ಕೆಲವೊಂದು ಒಂದು ರೀತಿಯ ಭಾಗನ ಹೇಗೆ ಅಲ್ಲ, ಎಲ್ಲವೂ ನಡೀತಾ ಇದೆ. ಸೌಜನ್ಯ ಹೋರಾಟದಲ್ಲಿ ಎಲ್ಲವನ್ನು ಅನುಭವಿಸಿದ್ದೇವೆ. ಪಾಪ ಮಹೇಶಣ್ಣನ ಮೇಲೆ ಇಲ್ಲ ಸಲ್ಲದ ಕೇಸುಗಳನ್ನ ಹಾಕಿ ಅವರನ್ನ ಜೈಲಿಗಟ್ಟುವಂತ ಕೆಲಸ ಕೂಡ ನಡೀತಾ ಇದೆ. ನಾವು ಇವತ್ತು ಆಗ್ರಹಿಸ್ತೇವೆ, 1000 ಜನ ಲಕ್ಷಾಂತರ ಜನ ಮಹೇಶಣ್ಣ ಹೊರಗಿದ್ದಾರೆ ಅನ್ನೋದು ಸರ್ಕಾರ ಎದುರಿನವರು ಆಲೋಚನೆ ಮಾಡಬೇಕು. ಯಾಕಂದ್ರೆ ಇಲ್ಲಿ ಮಹೇಶಣ್ಣನ ನೇತೃತ್ವದಲ್ಲಿ ಹೋಗಿರೋದು. ಮಹೇಶಣ್ಣ ಈ 13 ವರ್ಷಗಳ ಕಾಲ ಅವ್ರ ತರನೇ ಇರುವಂತ ಲಕ್ಷಾಂತರ ಜನ ಮಹೇಶಣ್ಣನ ರೆಡಿ ಮಾಡಿಟ್ಟಿದ್ದಾರೆ. ಒಬ್ಬ ಮಹೇಶಣ್ಣಿಗಾಗಿ ನೀವು ಇಷ್ಟ ತಲೆ ಕೆಡ್ಸ್ಕೊಂಡ್ರೆ ಇನ್ನು ಉಳಿದಿರೋ ಲಕ್ಷಾಂತರ ಜನ ಮಹೇಶಣ್ಣನ ಏನ್ ಮಾಡಕ್ ಸಾಧ್ಯ ಇದೆ ನಿಮ್ಗೆ? ಸರ್ಕಾರಕ್ಕೆ ನಾವು ಹಲವಾರು ಬಾರಿ ಮನವಿಯನ್ನು ಕೊಟ್ಟಾಯ್ತು, ಶಾಂತಿಯುಕ್ತವಾಗಿ ಪ್ರತಿಭಟನೆ ಮಾಡಿ ಆಯ್ತು, ಎಲ್ಲದಕ್ಕೂ ನಾವು ತಯಾರಾಗಿ ಹೇಳಿದ್ದೇವೆ. ಇನ್ನು ಉಳಿದಿರುವಂತದ್ದು ಕ್ರಾಂತಿಕಾರಿಯಾದ ಹೋರಾಟ. ಇಡೀ ರಾಜ್ಯವ್ಯಾಪಿ ಆಂದೋಲನ ಮಾಡಿ ಕ್ರಾಂತಿಕಾರವಾದ ಹೋರಾಟವನ್ನು ಮಾಡಿ ಸೌಜನ್ಯಳಿಗೆ ನ್ಯಾಯವನ್ನು ನಾವು ತಗೊಳ್ಳೋದು. ಸರ್ಕಾರ ಕೊಡೋದಲ್ಲ, ಇನ್ ಮುಂದೆ ನ್ಯಾಯವನ್ನು ನಮ್ಗೆ ತಗೊಳ್ಳಿಕ್ಕೆ ಗೊತ್ತಿದೆ, ತಗೊಳ್ತೇವೆ ನಾವು.
ಈಗ ಹಿಂದೂ ಪರ ಸಂಘಟನೆಯನ್ನ ಗುರುತಿಸುವಂತ ನಾಯಕರುಗಳೇ ಇದರಲ್ಲಿ ಸೌಜನ್ಯ ಹೋರಾಟಗಳಲ್ಲಿ ತೋರಿಸ್ಕೊಂಡು ಬಂದಿದ್ರು, ಸೌಜನ್ಯ ಹೋರಾಟಕ್ಕೆ ನ್ಯಾಯವನ್ನು ಪಡೆದು. ಆದ್ರೆ ಈಗ ರಾಜ್ಯದಾದ್ಯಂತ ಜಾತ್ಯತೀತ ಸಂಸ್ಥೆಗಳು ಹೋರಾಟಕ್ಕೆ ಇಳಿದಿದೆ. ಏನ್ ಅನ್ಸ್ತಾ ಇದೆ? ನೋಡಿ, ಸೌಜನ್ಯ ಹೋರಾಟಕ್ಕೆ ಯಾರು ಬಂದ್ರು ನಾವು ಸ್ವಾಗತಿಸ್ತೇವೆ. ನಮ್ಗೆ ಬೇಕಾಗಿರೋದು ನ್ಯಾಯ. ಬೇರೆಯವರ ತಲೆಯಲ್ಲಿ ಏನಿದ್ರು ಕಮ್ಯುನಿಸ್ಟು, ಮುಸ್ಲಿಂ ಲೀಗು ಇನ್ನಿತರ ಯಾವ್ದ್ಯಾವ್ದು ಅಜೆಂಡಾಗಳನ್ನ ಅದನ್ನ ತಗೊಂಡು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡ್ತಿದ್ದಾರೆ. ನಾವು ಸೌಜನ್ಯ ನ್ಯಾಯಕ್ಕಾಗಿ ಯಾರು ಬಂದ್ರು ಸ್ವಾಗತಿಸ್ತೇವೆ, ಅವ್ರ ಜೊತೆ ನಾವು ಹೋರಾಟಕ್ಕೆ ಇಳಿತೇವೆ. ನಿಮ್ಮ ವಿರೋಧಿಗಳ ಗುಂಪು ಒಂದು ಸಲ ಶಬ್ದವನ್ನ ಮಾಡ್ತದೆ, ಒಂದು ಸಲ ಗಟ್ಟಿ ಧ್ವನಿಯನ್ನು ಮಾಡ್ತದೆ. ಈಗ ಸ್ವಲ್ಪ ಸೈಲೆಂಟ್ ಅಲ್ಲಿ ಇದೆ. ಯಾವ ಕಾರಣಕ್ಕೆ ಒಂದ್ಸಲ ಶಬ್ದ ಮಾಡೋದು? ಈಗ ನಿಮ್ಮದು ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾ ಇದೆ. ಇಲ್ಲ, ನಮ್ದು ಕಾನೂನಾತ್ಮಕವಾಗಿ ಹೋರಾಟ ಒಂದ್ ಕಡೆ ಆದ್ರೆ ಬೇರೆ ರೀತಿಯಾದ ಹೋರಾಟಗಳು ನಮ್ದು ಒಂದ್ ಕಡೆ ಆಗ್ತಾ ಇದೆ. ನಮ್ಮ ಹೋರಾಟ ಎಲ್ಲೂ ನಿಲ್ಲಿಲ್ಲ. ನಮ್ಮ ಹೋರಾಟ ಮೊದ್ಲಿಂದ ಕೂಡ 13 ವರ್ಷದಿಂದಲೂ ಕೂಡ ಇದೇ ರೀತಿ ಒಂದು ಬ್ಯಾಲೆನ್ಸಿಂಗ್ ಅಲ್ಲಿ ಹೋಗ್ತಾ ಇದೆ. ಎದುರಿನವರಿಗೆ ಬಹುಶಃ ಮುಂದೆ ಜೈಲಿಗೆ ಹೋಗುವ ಆತಂಕ ಎದುರಾಗಿ ಜಾಸ್ತಿ ಹೋರಾಟಗಳನ್ನು ಮಾಡ್ತಿದ್ದಾರ ಗೊತ್ತಿಲ್ಲ, ಅಥವಾ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು, ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸ ಮಾಡುದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದು ಮುಂದೊಂದಿನ ಅಣ್ಣಪ್ಪ ಮಂಜುನಾಥ್ ಅದಕ್ಕೆಲ್ಲ ಒಂದು ಉತ್ತರ ಕೊಡ್ತಾನೆ, ಒಂದು ಇತಿಶ್ರೀ ಹಾಕ್ತಾನೆ, ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ತಾನೆ ಅನ್ನುವಂತ ನಂಬಿಕೆ ನಮ್ಗಿದೆ. ಈಗ SIT ಅವರು ನಿಮ್ಮ ಮೇಲೆ ಜಾಸ್ತಿ ಅಂದ್ರೆ ಹೋರಾಟಗಾರರ ಮೇಲೆ ಬೇರೆ ಬೇರೆ ತನಿಖೆಯನ್ನ ಇದುವರೆಗೆ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಿಧಾನವಾಗಿ ಪಂಚಾಯತ್ಗೆ ಕೆಲವೊಂದು ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲ, ಏನೇ ಮಾಡಿದ್ರು ಕೂಡ SIT ನಮ್ಗೆ ಗೊತ್ತಿರುವ ಹಾಗೆ ಬಹುಶಃ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಒಂದು ಅಂಗ ಅಂತ ನಮ್ಗೆ ಅನಿಸ್ತಾ ಇದೆ. ಅದು SIT ಅಂದ್ರೆ ನಮ್ಮಲ್ಲಿ ಇದೆ ವಿಶೇಷ ತನಿಖಾ ತಂಡ ಅಂತ, ಅದು ಶಿವಕುಮಾರ್ ತನಿಖಾ ತಂಡ ಅಂತ ಅನಿಸ್ತಾ ಇದೆ ನನಗೆ. ಇನ್ವೆಸ್ಟಿಗೇಷನ್ ಟೀಮ್ ಅಂತ ಅನಿಸ್ತಾ ಇದೆ. DK ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ. ಯಾಕಂತ ಹೇಳಿದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿದ್ರೆ ಚಿನ್ನಯ್ಯನ್ ಇವತ್ತು ಬೆಂಡೆತ್ತಿ ಯಾರು ಅಪರಾಧಿಗಳಿದ್ದಾರೆ ಇಷ್ಟೊತ್ತಿಗೆ ಒಳಗಿರ್ತಾ ಇದ್ರು. ಇವ್ರಿಗೆ ಬೇಕಾಗಿರುವಂತದ್ದು ನ್ಯಾಯ ಅಲ್ಲ, ಬಹುಶಃ ಇವರು ಬೇರೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿ ಕೃಷಿ ಉತ್ಪನ್ನಗಳಿಗೆ ಆರ್ಮ್ಸ್ ಆಕ್ಟ್ ನಲ್ಲಿ ಪ್ರಕರಣ ದಾಖಲಿದ್ದಾರೆ. ಇದು ಸಾಕಷ್ಟು ತೋಟಗಾರಿಕೆ ಹಾಗೂ ಕೃಷಿ ನಡೆಸುವಂತಹ ಸಾಕಷ್ಟು ಜಮೀನ್ದಾರರಿಗೆ ಗೊತ್ತುಂಟು. ಏರ್ ಗನ್ ಇರುವುದು ಕೃಷಿಕರ ಮನೆಯಲ್ಲಿ ಹೆಚ್ಚಾಗಿರ್ತದೆ, ಯಾಕಂದ್ರೆ ಅದು ಮಂಗನ ಓಡಿಸ್ಲಿಕ್ಕೆ. ಹಾಗೆ ಅದನ್ನೇ ಹಿಡ್ಕೊಂಡು ಮಹೇಶಣ್ಣನ ಮತ್ತೆ ಯಾಕಂದ್ರೆ ಈ ಷಡ್ಯಂತ್ರದೊಳಗೆ ಮಹೇಶಣ್ಣ ಭಾಗ ಆಗ್ಲಿಲ್ಲ, ಆದ್ರೆ ಒಂದು ಮಹೇಶಣ್ಣನ ಮೇಲೆ ಒಂದು ಕೇಸ್ ಹಾಕ್ಬೇಕೆನ್ನುವಂತ ಉದ್ದೇಶ ಪೂರ್ವಕವಾಗಿ ಮಹೇಶಣ್ಣನ ವಿರುದ್ಧ ಕೇಸ್ ಹಾಕಿದರೆ ವಿನ ಅದು ಇವತ್ತು ಸಹ ನ್ಯಾಯಾಲಯದಲ್ಲಿ ಇವತ್ತು ತೀರ್ಪಿದೆ, ಮಹೇಶಣ್ಣನಿಗೆ ಬೇಲ್ ಆಗ್ತದೆ ಎನ್ನುವಂತ ವಿಶ್ವಾಸ ನಮ್ಗಿದೆ. ಈ ಹೋರಾಟದಲ್ಲಿ ತಾವು ಎಷ್ಟು ವರ್ಷದಿಂದ ತೊಡಗಿಸಿಕೊಂಡಿದ್ದೀರಿ? ಏನ್ ಅನಿಸ್ತಾ ಇದೆ ನಿಮ್ಗೆ ಹೋರಾಟದಲ್ಲಿ? ನನಗೆ ಮೊದಲು ಸೌಜನ್ಯ ಹೋರಾಟ, ಸೌಜನ್ಯ ಅತ್ಯಾಚಾರ ಆದವಾಗ ಗೊತ್ತುಂಟು ನನಗೆ. ಆದರೆ ನಾನೇನು ಕೇಳಿದ್ರೆ ನಮ್ಮ ಕ್ಷೇತ್ರಕ್ಕೂ ಮತ್ತು ಧರ್ಮಸ್ಥಳಕ್ಕೂ ಸ್ವಲ್ಪ ಬಾಂಧವ್ಯ ಇರೋ ಕಾರಣ ನಾನು ಎಣಿಸ್ಕೊಂಡಿದ್ದೆ ಒಳ್ಳೆಯವರು, ಇದು ಸೌಜನ್ಯ ಅತ್ಯಾಚಾರ ಮಾಡಿದ ಮಾರನೇ ಸಿಕ್ಕಿದ್ದಾನೆ ಅವನು ಬಾಹುಬಲಿ ಬೆಟ್ಟದಲ್ಲಿ, ಇದು ಮಂಜುನಾಥನ ಸತ್ಯ ಅಂತ ನಾನು ಎಣಿಸ್ಕೊಂಡಿದ್ದೆ. ನಂತರ ಮಹೇಶಣ್ಣ ಒಂದು ಟೀಮ್ ಕಟ್ಟಿ ಏನು ಪ್ರತಿಭಟನೆಯ ಹೋರಾಟದಲ್ಲಿ ಸಿದ್ಧರಾಗಿದ್ದಾರೋ ಆಮೇಲೆ ಗೊತ್ತಾಯ್ತು ಇವ್ರದ್ದೆಲ್ಲ ನಿಜ ಬಣ್ಣ ಎಲ್ಲ ಹೊರಗೆ ಬಂದಾವಾಗ ನನಗೆ ಅದೆಷ್ಟೋ ಜನ ಹೇಳಿದರು. ನಮ್ಮ ಆತ್ಮೀಯರೊಬ್ಬರ ಹೆಂಡತಿ ಅವರು ಗಂಡ ಏನು ಕೇಳಿದ್ರೆ ಶಬರಿಮಲೆಗೆ ಹೋಗಿದ್ರು. ಶಬರಿಮಲೆ ಯಾತ್ರೆ ಹೋಗುವಾಗ ಇವ್ರು ಏನು ಕೇಳಿದ್ರೆ ನಾನು ಸಣ್ಣ ಮಗುವಿನ ಒಂದು ತಲೆ ಕೂದಲು ತೆಗಿಬೇಕಂತ ಹೇಳಕ್ಕೆ ಕರ್ಕೊಂಡು ಹೋದಾಗ ಅವರು ಆ ಹೆಂಗಸು ಬಹಳ ಒಂದು ಸುಂದರವಾದ ಹೆಂಗಸು. ಅಲ್ಲಿ ಹೋದವಾಗ ಅಲ್ಲಿ ರೂಮಲ್ಲಿ ಇದ್ದವ್ರು ಹೇಳಿದ್ರಂತೆ, ನೀವು ಮತ್ತು ಅವರು ಅಣ್ಣನ ಮಗನನ್ನೊಬ್ಬರು ಕರ್ಕೊಂಡೋಗೋದು ಅವ್ರು ಹೇಳಿದ್ರಂತೆ, ಇಲ್ಲ ನೀವು ಮಗು ಮತ್ತು ನೀವು ತಾಯಿ ಒಂದು ರೂಮ್ ಮಾಡಬೇಕು, ಆ ಹುಡುಗನಿಗೆ ಒಂದು ಬೇರೆ ರೂಮ್ ಮಾಡ್ಬೇಕಂತ ಹೇಳಿದ್ರಂತೆ. ಅದು ಯಾವಾಗ ಗೊತ್ತಾಯ್ತು ಕೇಳಿದ್ರೆ ಈ ಸೌಜನ್ಯನ ಏನು ಪ್ರಕರಣ ಆಯಿತು, ಮತ್ತು ಈಗ ಎಷ್ಟೋ ಕೇಸ್ಗಳು ಕೂತಿಟ್ಟ ಕೇಸ್ಗಳೆಲ್ಲ ಮೇಲ್ ಬಂತು, ಮತ್ತು ಎಷ್ಟೇ ಜನರ ಅತ್ಯಾಚಾರ ಆಯಿತು. ಆವಾಗ ಹೆಂಗಸು ಹೇಳಿದರು, ನನಗೂ ಈಗ ಒಂದ್ಸಲ ಹೀಗಾಗಿತ್ತು ಮಹಾರಾಯ ಅಂತ ಹೇಳಿದರು. ಆವಾಗ ಈಗ ಏನು ಕೇಳಿದ್ರೆ ಈ ಬೆಂಕಿ ಇಲ್ಲದೆ ಹೊಗೆ ಬರುವುದಿಲ್ಲ, ಹಾಗಾಗಿ ಅಲ್ಲೇನೋ ಒಂದು ಬೆಂಕಿ ಉಂಟಂತ ನಾನು ಎಣಿಸ್ಕೊಂಡಿದ್ದೆ. ಮತ್ತು ನೀವೀಗ ಇವ್ರ ಹತ್ರ ಕೇಳಿದ್ರಿ, ಈಗ ಮೀಡಿಯಾಗಳೆಲ್ಲ ಕೆಲವು ಸ್ಯಾಟಲೈಟ್ ಚಾನಲ್ಗಳೆಲ್ಲ ಸುಮ್ಮನಾಗಿದ್ದಾರೆ, ಏನು ಕಾರಣ ಅಂತ ಕೇಳಿದ್ವಿ. ಈಗ ಅವ್ರಿಗೆ ಏನು ಕೇಳಿದ್ರೆ ಈ ಬಿಸ್ಕೆಟ್ ಹಾಕೋದು ಸ್ವಲ್ಪ ಕಡಿಮೆ ಆಗಿತ್ತು, ಹಾಗಾಗಿ ಬಿಸ್ಕೆಟ್ ಹಾಕೋದು ಕಡಿಮೆ ಆದ್ರಿಂದ ಅವರೆಲ್ಲ ಸುಮ್ಮನೆ ಕೂತಿದ್ದಾರೆ. ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಇವ್ರು ಬಿಸ್ಕೆಟ್ ಹಾಕಿದ್ರೆ ಅವರು ಮಾತಾಡ್ತಾರೆ. ನಿಮ್ಮ ಪರಿಚಯ? ನನ್ನದು ಹೆಸರು ಎಸ್ ರವಿಕುಮಾರ್ ಅಂತ, ನಾನು ಸೂರಾಲಿನವ್ ಅಂತ ಹೇಳಿದ್ರೆ ನಮ್ಮ ಇವ್ರೆ ಸೂರಾಲ್ ಅಜ್ಜನ ಮನೆ, ಅದಕ್ಕೆ ಸಂಬಂಧಪಟ್ಟವರು ತಾವು? ಹೌದು. ಸೂರಾಲಿ ಅಂದ್ರೆ ನಾವು ಅವರ ಅರಸರ ಕಾಲದಲ್ಲಿ ನಮ್ದು ತೋಳಾರ ವಂಶ ಇರುವಂಥದ್ದು. ಆ ತೋಳಾರ ವಂಶ ಇರುವಂಥ ಕಾಲದಲ್ಲಿ ನಾವು ಅಲ್ಲಿ ಕೂಲಿದಾರ, ಅರಮನೆಯಲ್ಲಿ ಏನಾದರೂ ಕೆಲಸ ಹಾಕೋದಿದ್ರೆ ನಾವಲ್ಲಿ ಕೂಲಿದಾರರು. ಈಗ ಅವರಿಗೆ ವಂಶಕ್ಕೆ ಸಂಬಂಧಪಟ್ಟವರು
ನಮ್ಮೂರಿನಲ್ಲಿ ಈಗ ಒಬ್ರು ಅಭಿಜಿತ್ ಅಂತ ಇದ್ದಾರೆ, ಬಹಳ ಒಳ್ಳೆ ಜನ. ಅವರಂತ ಹೇಳಿದ್ರೆ ಎಲ್ಲವರನ್ನು, ಈ ಕೂಲಿ ಇರಲಿ ಮಾಡೋನಿರ್ಲಿ ಅಥವಾ ಸಾಹುಕಾರ ಇರಲಿ, ಎಲ್ಲರಿಗೂ ಒಂದು ಗೌರವ ಕೊಟ್ಟು ಮಾತಾಡ್ತಾರೆ. ಈ ದಬ್ಬಾಳಿಕೆ ಇರಲಿಲ್ಲ. ನಮ್ಮ ಅಮ್ಮನ ಕಾಲದಲ್ಲಿ ನಮ್ಮ ಊರಿನಲ್ಲಿ ಸ್ವಲ್ಪ ದಬ್ಬಾಳಿಕೆ ಇದ್ದಿತ್ತು. ಎಲ್ಲ ಇವ್ರದೇ, ಈ ಇವರಿಗೆ ಧರ್ಮಸ್ಥಳದ ಎಲ್ಲ ಏನಿತ್ತೋ ಅದೇ ರೀತಿ ಅಲ್ಲಿ ಇದ್ದಿತ್ತು, ನಮ್ಮೂರಲ್ಲಿ ಇದ್ದಿತ್ತು. ಹಾಗೆ ಇದು ಸೌಜನ್ಯ ಹೋರಾಟಗಾರರ ಅಭಿಪ್ರಾಯ. ಸಾಕಷ್ಟು ಬೇಜಾರಿನಲ್ಲಿದ್ದಾರೆ, ನೊಂದಿದ್ದಾರೆ. ಯಾಕಂದ್ರೆ ಈಗ ಸೌಜನ್ಯ ಸತ್ತು 13 ವರ್ಷಗಳೇ ಕಳೆದಿದೆ. ಇವತ್ತು 9ನೇ ತಾರೀಕು ಸೌಜನ್ಯನನ್ನ ಕಳೆದುಕೊಂಡ ದಿವಸ. ಎಲ್ಲ ಹೆಂಗಸರಿಂದ ಹಿಡಿದು ಗಂಡಸರವರೆಗೂ ತಮ್ಮ ಮನೆಯ ಮಗಳನ್ನ ಕಳೆದುಕೊಂಡಿದ್ದಾರೆ. ತಮ್ಮ ಮನೆಯ ಮಗಳಿಗೆ ಈ ರೀತಿ ಆಗಿದೆ ಅನ್ನುವ ಒಂದು ನೋವಿನಲ್ಲಿದ್ದಾರೆ, ಆಕ್ರೋಶದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವೊಂದು ತಿಳಿಗೇಡಿಗಳು ಬಂದು ಈ ಪ್ರತಿಭಟನೆಯನ್ನ ಹಾಳು ಮಾಡಲಿಕ್ಕೆ ನೋಡುವಂಥದ್ದು, ಸೌಜನ್ಯ ತಾಯಿ ಬಗ್ಗೆ ಹೊಲಸಾದ ಮಾತುಗಳನ್ನ, ಕೆಟ್ಟ ಮಾತುಗಳನ್ನ, ಕೆಟ್ಟ ಶಬ್ದಗಳನ್ನ ಆಡುವಂಥದ್ದು ಎಲ್ಲೋ ದುಃಖ ತರಿಸುವಂಥದ್ದು. ದಯವಿಟ್ಟು ಅಂತ ಒಂದು ಏನು ಕ್ರೂರವಾಗಿ ಕೆಟ್ಟದಾಗಿ ಮಾತನಾಡೋರಿಗೆ ಆ ಶ್ರೀ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿ ಬುದ್ಧಿಯನ್ನ ಕೊಡಲಿ, ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ, ಈ ಎಲ್ಲ ಹೋರಾಟಗಾರರಿಗೆ ಆದಷ್ಟು ಬೇಗ ಜಯ ಸಿಗಲಿ, ಶುಭವಾಗಲಿ ಅಂತ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಅಲ್ಲ ಇಲ್ಲಿದೆ ಹೆಸರಿದ್ರ ಎಸಿ ಅವರಿಗೆ ಕೊಟ್ಟಿದ್ದು, ತಹಶೀಲ್ದಾರ್ ಕಳಿಸಿದಾರ. ಸೂರ್ಯ ಅಲ್ಲ, ಸೂರ್ಯ ಇಲ್ಲಿಗ ನೀವೆಲ್ಲ ಬನ್ನಿ ಸರೋಜಕ್ಕ. ನಾವು ಸೌಜನ್ಯ ಹೋರಾಟಗಾರರ ಪರವಾಗಿ ಮನವಿ ಕೊಡ್ತಾ ಇದ್ದೇವೆ. ಸೌಜನ್ಯ ಸತ್ತೋಗಿ 13 ವರ್ಷ ಆದರೂ ಕೂಡ ಇನ್ನೂ ನ್ಯಾಯ ಸಿಕ್ಕಲಿಲ್ಲ. ಹಾಗಾಗಿ ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾ ಇದ್ವಿ. ಜಿಲ್ಲಾಧಿಕಾರಿಗಳ ಮುಖಾಂತರ, SP ಅವರ ಮುಖಾಂತರ, ಆಯಾಯ ಭಾಗದ ತಹಶೀಲ್ದಾರು, ಪೊಲೀಸ್ ಸ್ಟೇಷನ್ ಮುಖಾಂತರ ನಾವು ಕೂಡ ಅದನ್ನೇ ಕೊಡ್ತಾ ಇದ್ದೀವಿ. ಇನ್ನು ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಸ್ಪೆಷಲ್ ಆಗಿ ತನಿಖೆ ಮಾಡಿ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಮೇಲಾಧಿಕಾರಿಗಳಿಗೆ ಕೊಟ್ಟು ಅದನ್ನೊಂದು ನ್ಯಾಯ ಕೊಡಿಸುವಂತ ಇದು ಮಾಡ್ತೀವಿ. ಒಂದು ಎಕ್ಲಾಜ್ಮೆಂಟ್ ಒಂದೊಂದು ಹಾಕಿ ಕೊಡ್ಬೋದು ಸರ್. ಬರ್ತದೆ ಸರ್.